ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಎಲ್ಲ ಕಡೆ ಹಬ್ಬದ ವಾತಾವರಣ, ಸಡಗರ, ಸಂಭ್ರಮ ಆಚರಣೆ ನಡೀತಾ ಇದೆ. ಎಲ್ಲ ಸಿದ್ಧತೆಯೊಂದಿಗೆ ಇವತ್ತು ಮನೆಯಲ್ಲೂ ಮಾವಿನ ಹಸಿರು ತೋರಣ, ಹೊಸ ಬಟ್ಟೆ, ತಿನಿಸುಗಳು, ಬೇವು ಬೆಲ್ಲದ ಸೇವನೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ಈ ಯುಗಾದಿ ಅಂತ ಅಂದ್ರೆ ನಮಗೊಂದು ಹೊಸ ವರ್ಷ ಅಲ್ವಾ? ಈ ಹೊಸ ವರ್ಷದ ದಿನ ಹಳೆಯ ಕಹಿ ನೆನಪುಗಳು, ಅನುಭವಗಳು, ಭಯ, ದುಃಖ, ಬೇಸರವನ್ನೆಲ್ಲ ಬಿಟ್ಟು ಹೊಸ ಜೀವನವನ್ನ ಪ್ರಾರಂಭಿಸುವುದಕ್ಕೆ ನಾವು ಪ್ರಯತ್ನ ಪಡಬೇಕು. ಈ ಹೊಸ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ಕಾಣೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇರ್ತೀವಿ. ಹಾಗೇನೆ ಬೇವು ಬೆಲ್ಲ ಹೇಗೋ ಹಾಗೇನೆ ನಮ್ಮ ಬದುಕಿನಲ್ಲೂ ಸುಖ ದುಃಖಗಳು ಇದ್ದೇ ಇರುತ್ತೆ. ನನಗೆ ಬರೀ ಸುಖ ಬೇಕು, ಬರೀ ಸಂತೋಷ ಬೇಕು ಅಂತಂದ್ರೆ ಆಗಲ್ಲ. ಪ್ರತಿಯೊಬ್ಬರ ಜೀವನದಲ್ಲೂ ಸುಖ ದುಃಖ ಎರಡನ್ನೂ ಇದ್ದೇ ಇರುತ್ತೆ. ಈ ಎರಡನ್ನೂ ಸಮಾನವಾಗಿ ನಾವು ಸ್ವೀಕರಿಸಿ ಎದುರಿಸೋದನ್ನ ಕಲ್ತ್ಕೋಬೇಕು. ಇದಕ್ಕೆ ನಮ್ಮ ಮನಸ್ಸನ್ನ ನಾವು ಚೆನ್ನಾಗಿಟ್ಕೋಬೇಕು. ನಮ್ಮ ಮನಸ್ಸನ್ನ ಚೆನ್ನಾಗಿಟ್ಕೋಬೇಕು ಅಂದ್ರೆ ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಮಾಡ್ಕೋಬೇಕು, ಕ್ಲೀನ್ ಮಾಡಬೇಕು. ಆಗ ಮನೇನೂ ಕ್ಲೀನ್ ಆಗಿರುತ್ತೆ, ಮನಸ್ಸು ಕ್ಲೀನ್ ಆಗಿರುತ್ತೆ. ಆಗ ನಮ್ಮ ಬದುಕಿನಲ್ಲಿ ಒಂದು ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿಯನ್ನ ನಾವು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾದ್ರೆ ಈ ಮನಸ್ಸನ್ನ ಹೇಗೆ ಸ್ವಚ್ಛ ಮಾಡ್ಕೊಳ್ಳೋದು? ಅಲ್ಲಿ ಯಾವ ಥರ ಒಂದು ಕಸ ಅಥವಾ ಗಲೀಜಿರುತ್ತೆ ಅಂತ ನಿಮಗೆ ಪ್ರಶ್ನೆ ಬರ್ಬೋದಲ್ವಾ? ಖಂಡಿತವಾಗ್ಲೂ ಇದು ಒಂದು ಒಳ್ಳೆಯ ಪ್ರಶ್ನೆ. ನಮ್ಮ ಮನಸ್ಸಿನಲ್ಲಿ ಅರಿಷತ್ ವರ್ಗಗಳು ಅಂತ ನಾವು ಕರಿತೀವಿ. ಅಂತಂದ್ರೆ ಇದು ಒಂದು 6 ಗುಣಗಳು. ಈ 6 ಗುಣಗಳು ನಮ್ಮ ಶತ್ರುವಿನ ತರ ಅಂತ ಹೇಳ್ತೀವಿ. ಅಂದ್ರೆ 6 ಎನಿಮೀಸ್ ಆಫ್ ಹ್ಯೂಮನ್ ಅಂತಲೂ ನಾವು ಕರಿತೀವಿ. ಈ 6 ಗುಣಗಳು ನಮ್ಮ ಶತ್ರು ಹೇಗೆ ಆಗ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಈ 6 ಗುಣಗಳು ಯಾವ್ದಪ್ಪ? ಇದು ನಮ್ಮೊಳಗೆ ಇರುವಂಥದ್ದು ಅಂತಂದ್ರೆ ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಮತ್ತು ಲೋಭ. ಈ ಕಾಮ ಅಂತ ಅಂದ್ರೆ ಒಂದು ಅತಿಯಾದ ಒಂದು ಬಯಕೆ. ಇನ್ನು ಕ್ರೋಧ ಅಂದ್ರೆ ಕೋಪ, ಮದ ಅಂತಂದ್ರೆ ಅಹಂಕಾರ, ಮತ್ಸರ ಅಂತಂದ್ರೆ ಹೊಟ್ಟೆ ಕಿಚ್ಚು. ಬೇರೆಯವ್ರು ಚೆನ್ನಾಗಿದ್ರೆ, ನನ್ನ ಹತ್ರ ಇಲ್ದಿರೋದು ಬೇರೆಯವ್ರ ಹತ್ರ ಇದ್ರೆ ಅದನ್ನ ನೋಡಿ ಹೊಟ್ಟೆ ಕಿಚ್ಚು ಪಡೆಯುವಂಥದ್ದು. ಇನ್ನು ಮೋಹ ಅಂತಂದ್ರೆ ಅತಿಯಾದ ಒಂದು ಪ್ರೀತಿ, ಮೋಹ, ಅಟ್ಯಾಚ್ಮೆಂಟ್. ಲಾಸ್ಟ್ ಒನ್ ಲೋಭ ಅಂತಂದ್ರೆ ದುರಾಸೆ. ಈ 6 ಗುಣಗಳು ನಮ್ಮ ಮನಸ್ಸಿನಲ್ಲೇ ಇರುವಂಥದ್ದು. ಈ 6 ಗುಣಗಳಿಂದ ನಾವು ಹೊರಗೆ ಬರೋದಕ್ಕೆ ಪ್ರಯತ್ನ ಪಡಬೇಕು. ಅಂದ್ರೆ ಸಂಪೂರ್ಣವಾಗಿ 6 ಗುಣಗಳಿಂದ ನಾವು ಮುಕ್ತರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಇವುಗಳು ಅತಿ ಆಗದಂತೆ ನಾವು ನೋಡ್ಕೋಬೇಕು. ಇದು ಅತಿ ಆದ್ರೆ ನಮ್ಮ ಮನಸ್ಸು ವ್ಯಗ್ರ ಆಗಿಬಿಡುತ್ತೆ, ಅವುಗಳೇ ನಮ್ಮ ಶತ್ರು ಆಗ್ಬಿಡ್ತಾರೆ. ಈ ಒಂದು ಕಾರಣಕ್ಕೆ ಈ ಒಂದು 6 ಗುಣಗಳಿಂದ ಒಂದು ತಕ್ಕ ಮಟ್ಟಿಗೆ ನಾವು ಸ್ವಚ್ಛ ಆಗೋದಕ್ಕೆ ಅಂದ್ರೆ ಒಂದು ಮುಕ್ತರಾಗೋದಕ್ಕೆ ನಾವು ಪ್ರಯತ್ನಿಸಬೇಕು. ಇದು ಹೇಗೆ ಸಾಧ್ಯ ಅನ್ನೋದನ್ನ ನಾನು ಇವತ್ತಿನ ಈ ಸಂಚಿಕೆಯಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನೋಡಿ, ಮೊದಲಿಗೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಈ ಒಂದು ಪರಿಸ್ಥಿತಿಗಳು ಬಂದಾಗ ಯಾರೋ ಏನೋ ಅಂತಂದ್ರು, ಏನೋ ಒಂದು ಪರಿಸ್ಥಿತಿ ಆಯ್ತು ಅಂದಾಗ ನಾವೇನ್ ಮಾಡ್ತೀವಿ ಸಾಮಾನ್ಯವಾಗಿ ಅಂದ್ರೆ ಥಟ್ ಅಂತ ಒಂದು ಪ್ರತಿಕ್ರಿಯೆ ನೀಡ್ಬಿಡ್ತೀವಿ. ಆ ಪ್ರತಿಕ್ರಿಯೆಯಿಂದ ಆಲ್ರೆಡಿ ಅಲ್ಲೊಂದು ಪ್ರಾಬ್ಲಮ್ ಇರುತ್ತೆ, ಒಂದು ಸಮಸ್ಯೆ ಉದ್ಭವ ಆಗಿರುತ್ತೆ. ಆ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ, ಇನ್ನಷ್ಟು ಮನಸ್ತಾಪಗಳಾಗತ್ತೆ, ಸಮಸ್ಯೆ ವ್ಯಗ್ರ ಆಗ್ಬಿಡುತ್ತೆ. ಈ ಒಂದು ಕಾರಣಕ್ಕೆ ನಾವು ಪ್ರತಿಕ್ರಿಯೆ ಕೊಡೋಕ್ಕಿಂತ ಮುಂಚೆ ಪಾಸ್ ಮಾಡೋದನ್ನ ಕಲ್ತ್ಕೋಬೇಕು. ಪಾಸ್ ಮಾಡೋದು ಅಂತಂದ್ರೆ 1 ನಿಮಿಷ ಯಾವುದೇ ಒಂದು ಪ್ರತಿಕ್ರಿಯೆ ಏನಿದೆ ಸುಮ್ಮನೆ ನಿಂತ್ಕೊಂಡ್ಬಿಡ್ಬೇಕು. ಸುಮ್ಮನೆ ಆಗಿ ಯೋಚನೆ ಮಾಡಬೇಕು, ಅಲ್ಲಿ ಏನಾಯ್ತು, ಯಾರು ಏನಾರು ಅಂದ್ರ ಅಥವಾ ಏನಾರು ಆಯ್ತಾ, ಏನಕ್ಕಾಯ್ತು, ನಾನು ಹೇಗೆ ಅಲ್ಲಿ ರೆಸ್ಪಾಂಡ್ ಮಾಡಬೇಕು ಅನ್ನೋದನ್ನ ನಿಧಾನವಾಗಿ ಯೋಚನೆ ಮಾಡಿ ನಂತರ ಅಲ್ಲಿ ನಾವು ರೆಸ್ಪಾನ್ಸ್ನ ಕೊಡಬೇಕು. ಎಷ್ಟೊಂದ್ಸರಿ ನಾವು ಹೇಳ್ತಾ ಇರ್ತೀವಿ ನಮ್ಮ ಸುತ್ತಮುತ್ತ ಇರೋ ಜನಗಳಿಗೆ, ಯಾಕೆ ಹಾಗೆ ಓವರ್ ರಿಯಾಕ್ಟ್ ಮಾಡ್ತೀಯಾ, ನೋಡು ನೀನು ಓವರ್ ರಿಯಾಕ್ಟ್ ಮಾಡೋದಕ್ಕೆ ಇಷ್ಟೆಲ್ಲ ಆಯ್ತು, ಇದಕ್ಕೆ ನೀನೇ ಕಾರಣ ಅಂತ ಹೇಳಿ ನಾವು ಅವ್ರಿಗೆ ಬುದ್ಧಿ ಮಾತನ್ನ ಹೇಳ್ತಾ ಇರ್ತೀವಲ್ಲ, ಇದನ್ನ ನಾವು ಎಷ್ಟೊಂದ್ಸಲಿ ಮಾಡ್ತಾ ಇರ್ತೀವಿ. ಈ ಓವರ್ ರಿಯಾಕ್ಷನ್ ಅನ್ನೋದನ್ನ ನಾವು ಕಂಟ್ರೋಲ್ ಮಾಡ್ಕೋಬೇಕು. ಈ ರಿಯಾಕ್ಟ್ ಮಾಡದೆ ರೆಸ್ಪಾಂಡ್ ಮಾಡೋದನ್ನ ನಾವು ಕಲ್ತ್ಕೋಬೇಕು. ಆಗ ಸಮಸ್ಯೆಗಳು ಜಾಸ್ತಿ ಆಗೋದಿಲ್ಲ, ಮತ್ತೆ ಮನಸ್ತಾಪಗಳು ಜಾಸ್ತಿ ಆಗೋದಿಲ್ಲ. ಇನ್ನು ಎರಡನೇದು ಏನಪ್ಪಾ ಅಂತಂದ್ರೆ, ವಿ ಮಸ್ಟ್ ಟಾಕ್ ಲೆಸ್ ಅಂಡ್ ಸಿ ಲೆಸ್ ಅಂಡ್ ಥಿಂಕ್ ಮೋರ್. ಅಂದ್ರೆ ಈ ಮಾತಾಡೋದನ್ನ ನಾವು ಅತಿಯಾಗಿ ಮಾತಾಡೋದನ್ನ ಕಡಿಮೆ ಮಾಡಬೇಕು. ಮತ್ತೆ ಅತಿಯಾಗಿ ನಾವು ಏನ್ ನೋಡ್ತಿರ್ತೀವೋ ಅದನ್ನು ಕಡಿಮೆ ಮಾಡಬೇಕು. ಮತ್ತೆ ಒಳ್ಳೆದನ್ನ ನಾವು ಜಾಸ್ತಿ ಯೋಚನೆ ಮಾಡಬೇಕು. ಈ ಮಾತು ಬೆಳ್ಳಿ, ಮೌನ ಬಂಗಾರ ಅಂತ ನಾವು ಹೇಳ್ತೀವಿ. ಹಾಗೆಯೇ ಈ ಮಾತು ಜಾಸ್ತಿ ಆದ್ರೆ ಏನಾಗುತ್ತೆ ಅಂತಂದ್ರೆ ಮನಸ್ತಾಪಗಳು ಜಾಸ್ತಿ ಆಗುತ್ತೆ, ಮತ್ತೆ ನಮ್ಮ ಮನಸ್ಸು ವಿಕಾರ ಆಗ್ಬಿಡುತ್ತೆ, ಓವರ್ ಥಿಂಕಿಂಗ್ ಜಾಸ್ತಿ ಆಗುತ್ತೆ, ನೆಗೆಟಿವ್ ಥಿಂಕಿಂಗು ಜಾಸ್ತಿ ಆಗುವಂಥದ್ದು.
ಜೊತೆಗೆ ನಮ್ಮ ಮೈಂಡ್ ತುಂಬ ರೆಸ್ಲೆಸ್ ಆಗಿಬಿಡುತ್ತೆ, ನಮ್ಮ ಒಂದು ಏಕಾಗ್ರತೆನೂ ಕಡಿಮೆ ಆಗುತ್ತೆ, ನೆನಪಿನ ಶಕ್ತಿನೂ ಕಡಿಮೆ ಆಗುತ್ತೆ, ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾ ಇರೋದಿಲ್ಲ, ಸುಮ್ಮನೆ ಕುತ್ಕೊಂಡು ಹರಟೆ ಹೊಡಿತಾ ಇರ್ತೀವಿ. ಇಲ್ಲ ಅಂತಂದರೆ 3 ಸ್ಕ್ರೀನ್ನ ನೋಡ್ತಾ ಇರೋವಂಥದ್ದು. ಅದು ನೋಡ್ತಾ ಇದ್ರೆ ಏನಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ, ಪ್ರೊಡಕ್ಟಿವಿಟಿ ಇರೋದಿಲ್ಲ. ಸೊ ಹೀಗಾಗಿ ಇದನ್ನು ಕಡಿಮೆ ಮಾಡಬೇಕು. ಮತ್ತು ನಮ್ಮ ಒಂದು ಯೋಚನಾ ಶಕ್ತಿ ಏನಿದೆ ಅದನ್ನು ಜಾಸ್ತಿ ಮಾಡ್ಕೋಬೇಕು. ಯಾವ ಥರ ಯೋಚನೆ ಮಾಡಬೇಕು ಅಂತಂದರೆ ಓವರ್ ಥಿಂಕಿಂಗ್ ಅಲ್ಲ. ಯಾವ ಯೋಚನೆಗಳು ನಮ್ಮನ್ನು ಬೆಳೆಸುತ್ತವೆ, ಯಾವ ಯೋಚನೆಗಳು ನಮಗೆ ಸುಖ ಕೊಡುತ್ತೆ, ಒಂದು ನೆಮ್ಮದಿ ಕೊಡುತ್ತೆ, ಒಂದು ಅಭಿವೃದ್ಧಿ ಕೊಡುತ್ತೆ ಅಂಥ ಯೋಚನೆಗಳನ್ನ ನಾವು ಜಾಸ್ತಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಈ ಒಂದು ಅತಿಯಾದ ಒಂದು ಓವರ್ ಥಿಂಕಿಂಗು ಅಥವಾ ಒಂದು ನೆಗೆಟಿವ್ ಥಿಂಕಿಂಗ್ ಅಂತ ಏನು ಹೇಳ್ತೀವಿ ಅದನ್ನು ನಾವು ಖಂಡಿತವಾಗ್ಲೂ ಕಡಿಮೆ ಮಾಡ್ಕೋಬೋದು. ಇನ್ನು 3ನೇದು ಏನಪ್ಪ ಅಂತಂದರೆ ಫಿಯರ್ಲೆಸ್ ಫೇಸ್ ಮೋರ್. ಅಂದರೆ ನಾವು ಏನೇ ಒಂದು ಜೀವನದಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು, ಒಂದು ಹೊಸ ಹೆಜ್ಜೆ ಇಡಬೇಕು, ಒಂದೇನೋ ಒಂದು ಹೊಸದಾಗಿ ಸ್ಟಾರ್ಟ್ ಮಾಡಬೇಕು, ಒಂದು ಕಾಂಪಿಟೇಷನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನಮಗೊಂದು ಭಯ ಕಾಣುತ್ತೆ, ಆತಂಕ ಕಾಣುತ್ತೆ. ಯಾಕೆ ಅಂತಂದರೆ ಇಟ್ಸ್ ಬಿಕಾಸ್ ಆಫ್ ಫಿಯರ್ ಆಫ್ ಫೇಲ್ಯೂರ್. ಅಂದರೆ ಸೋತ್ ಹೋಗ್ಬಿಡ್ತೀವಿ, ಇಲ್ಲಾಂದರೆ ಫಿಯರ್ ಆಫ್ ಲಾಸ್, ಏನೋ ಕಳ್ಕೊಂಡ್ಬಿಡ್ತೀವಿ, ಇಲ್ಲ ಅಂತಂದರೆ ಫಿಯರ್ ಆಫ್ ಜಡ್ಜ್ಮೆಂಟ್, ಯಾರೋ ಏನೋ ನನಗೆ ಜಡ್ಜ್ ಮಾಡಬಹುದು, ಆಡ್ಕೋಬಹುದು, ಅಣಗಿಸ್ಬೋದು ಅನ್ನೋ ಒಂದು ಕಾರಣಕ್ಕೆ ನಾವೇನು ಮಾಡ್ತೀವಿ, ಹಿಂಜರಿತಾ ಇರ್ತೀವಿ, ಮುಂದೆ ಹೆಜ್ಜೆ ಇಡೋಕ್ಕಾಗ್ತಿಲ್ಲ, ಪಾರ್ಟಿಸಿಪೇಟ್ ಮಾಡೋಕ್ಕಾಗ್ತಿರೋದಿಲ್ಲ, ಒಂದು ಹೊಸ ಸ್ಟಾರ್ಟ್ನ ನಾವು ಮಾಡೋಕ್ಕಾಗ್ತಿರೋದಿಲ್ಲ. ಇದರಿಂದ ನಾವು ಹಿಂದೆ ಉಳ್ಕೊಂಡ್ಬಿಡ್ತೀವಿ, ಜೀವನದಲ್ಲಿ ಮುಂದೆ ಹೋಗೋಕ್ಕಾಗ್ತಿರಲ್ಲ. ಸೊ ಈ ಒಂದು ಕಾರಣಕ್ಕೆ ನಾವೇನು ಮಾಡಬೇಕು, ಪರಿಸ್ಥಿತಿ ಏನೇ ಆಗಲಿ, ಅದರ ಪರಿಣಾಮ ಏನೇ ಆಗಲಿ ಅದನ್ನು ನಾನು ಎದುರಿಸೋದನ್ನು ಕಲ್ತ್ಕೊಳ್ಳೋಣ. ಅದೇನೇ ಪರಿಸ್ಥಿತಿ ಬಂದರೂ, ಪರಿಣಾಮ ಬಂದರೂ ಅದನ್ನು ಎದುರಿಸೋಣ. ವರ್ಸ್ಟ್ ಏನಾಗ್ಬೋದು, ನನ್ನನ್ನು ಅವರು ನೆಗೆಟಿವ್ ಆಗಿ ಜಡ್ಜ್ ಮಾಡ್ಬೋದು, ಮಾಡಲಿ, ನಾನು ಅವರಿಗೆ ಪ್ರೂವ್ ಮಾಡೋಣ ನಾನೇನು ಅಂತ, ನಾನು ಸುಧಾರಿಸ್ಕೊಳ್ಳೋಣ, ಈ ಸರಿ ಸೋತ್ರು ಪರವಾಗಿಲ್ಲ, ಮತ್ತೆ ಎದ್ದು ಮತ್ತೆ ಪಾರ್ಟಿಸಿಪೇಟ್ ಮಾಡೋಣ, ಗೆಲ್ಲೋಣ. ಈ ಒಂದು ಆ್ಯಟಿಟ್ಯೂಡನ್ನ ನಾವು ಬೆಳೆಸ್ಕೋಬೇಕು. ಆಗ ನಾವು ಧೈರ್ಯದಿಂದ ಜೀವನದಲ್ಲಿ ಮುನ್ನೋಗ್ತೀವಿ. ಇನ್ನು 4ನೇದು ಏನಪ್ಪ ಅಂತಂದರೆ ಕ್ರೈ ಲೆಸ್ ಸ್ಮೈಲ್ ಮೋರ್. ನಾವು 3 ಹೊತ್ತು ನಮ್ಮ ಹತ್ರ ಏನಿಲ್ಲ, ನಮ್ಮ ಕೊರತೆಗಳೇನು ಅಥವಾ ನಮ್ಮ ಸಮಸ್ಯೆಗಳೇನು ಅಂತ ಚಿಂತೆ ಮಾಡ್ತಾ ಇರ್ತೀವಿ. ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಮುಖದಲ್ಲಿ ಒಂದು ಮುಗುಳ್ ನಗು ಅನ್ನೋದೇ ಇರೋದಿಲ್ಲ ಅಲ್ವಾ. ಸೊ ಇದನ್ನು ನಾವು ಗಮನಿಸಿ ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಕನ್ನಡಿಗೆ ನೋಡ್ಕೊಳ್ತೀವಿ ನಮ್ಮ ಮುಖವನ್ನು ನೋಡ್ಕೊಂಡಾಗ ಒಂದು ಸ್ಮೈಲ್ ಕೊಡಬೇಕು. ಹಾಗೆ ರಾತ್ರಿ ಮಲ್ಕೊಳ್ಳೋಕ್ಕಿಂತ ಮುಂಚೆ ಕೂಡ ನಾವು ಕನ್ನಡಿನ ನೋಡ್ತೀವಿ, ಅವಾಗಲೂ ಕೂಡ ಒಂದು ಸ್ಮೈಲ್ ಕೊಡಬೇಕು. ಆ ಸ್ಮೈಲ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮಲ್ಲಿರೋ ಒಂದು ಒತ್ತಡ, ಒಂದು ನೆಗೆಟಿವಿಟಿ ಕಡಿಮೆ ಆಗುತ್ತೆ, ನಮ್ಮಲ್ಲಿ ಒಂದು ಪಾಸಿಟಿವ್ನೆಸ್ ಬರುತ್ತೆ. ಜೊತೆಗೆ ನಮ್ಮಲ್ಲಿ ಒಂದು ಮುಗುಳ್ನಗು ಇದ್ರೆ ಸದಾ ನಮ್ಮ ಸುತ್ತಮುತ್ತ ಜನಗಳ ಮುಖದಲ್ಲೂ ಒಂದು ಮುಗುಳ್ನಗೆ ಬರುತ್ತೆ. ಆಗ ಸಂಬಂಧಗಳು ಸುಧಾರಿಸುತ್ತೆ, ಒಂದು ಪಾಸಿಟಿವಿಟಿ ಅನ್ನೋದು ನಮ್ಮ ಸುತ್ತಮುತ್ತ ಇರುತ್ತೆ. ಸೊ ಈ ಒಂದು ಕಾರಣಕ್ಕೆ ನಗೋದನ್ನ ಮರಿಬಾರ್ದು. ಸಮಸ್ಯೆ ಏನೇ ಇರಲಿ, ಚಿಂತೆ ಏನೇ ಇರಲಿ, ನಕ್ಕಿದ್ರೆ ಅದರಿಂದ ಏನೂ ನಮಗೆ ತೊಂದರೆ ಆಗಲ್ಲ, ಅದರಿಂದ ಏನೂ ಲಾಸ್ ಆಗಲ್ಲ, ಏನೂ ನಷ್ಟ ಇಲ್ಲ ಅಲ್ವಾ. ಸೊ ನಗೋದು ಒಂದು ಫ್ರೀ, ನಮಗೆ ತುಂಬ ಉಚಿತವಾಗಿ ಸಿಗುವಂಥದ್ದು. ಅದನ್ನು ನಾವು ಯಾಕೆ ಬಳಕೆ ಮಾಡ್ಕೋಬಾರ್ದು, ಅದರಿಂದ ತುಂಬ ಉಪಯೋಗಗಳಿದೆ. ಇಟ್ಸ್ ದ ಬೆಸ್ಟ್ ಮೆಡಿಸಿನ್ ಅಲ್ವಾ. ಸೊ ಹಾಗಾಗಿ ಈ ಯುಗಾದಿ ಹಬ್ಬದ ದಿವಸ ನಾವು ನಗೋದನ್ನ ಕಲ್ತ್ಕೋಬೇಕು. ಈ ಎಲ್ಲ ಸಡಗರ ಸಂಭ್ರಮ ಆಚರಣೆ ಮಧ್ಯೆ ಚೆನ್ನಾಗಿ ನಗೋಣ, ಬೇರೆಯವ್ರನ್ನ ನಗ್ಸೋಣ. ಆಗ ಏನಾಗುತ್ತೆ ಅಂತಂದರೆ ನಗುವಿನಂತೆ, ಒಂದು ಅರಳಿದ ಹೂವಿನಂತೆ ನಮ್ಮ ಬದುಕು ಕೂಡ ಆಗುತ್ತೆ. ಮತ್ತು ನಮ್ಮಲ್ಲಿರೋ ಒಂದು ನೆಗೆಟಿವಿಟಿ, ಈ ಒಂದು ಕ್ರೋಧ, ಈ ಒಂದು ಮತ್ಸರ ಕೂಡ ಕಡಿಮೆ ಆಗುತ್ತೆ. ಇನ್ನು 5ನೇದು ಏನಪ್ಪ ಅಂತಂದರೆ ವಿ ಮಸ್ಟ್ ಲರ್ನ್ ಟು ಕ್ಷಮಿಸೋದನ್ನು ಕಲ್ತ್ಕೋಬೇಕು. ಒಂದು ಕೆಟ್ಟ ಪರಿಸ್ಥಿತಿನ, ಒಂದು ಕೆಟ್ಟ ಅನುಭವನ ಅಥವಾ ಒಂದು ಕೆಟ್ಟ ನೋವನ್ನು ನಾವು ಕ್ಷಮಿಸಬೇಕು. ಇಲ್ಲ ಬೇರೆ ಯಾರು ತಪ್ಪು ಮಾಡಿದ್ರೆ ಅವ್ರನ್ನೂ ಕ್ಷಮಿಸೋಣ. ಸಣ್ಣ ಪುಟ್ಟ ತಪ್ಪುಗಳು, ಅಥವಾ ನಾನೇ ಏನೋ ತಪ್ಪು ಮಾಡಿದ್ದೀನ, ನನ್ನನ್ನು ನಾನು ಕ್ಷಮಿಸೋದನ್ನು ಕಲ್ತ್ಕೋಬೇಕು. ಕ್ಷಮಿಸಲಿಲ್ಲ, ಇದನ್ನು ಹೇಗೆ ನಾನು ಮುಂದುವರಿಸ್ಕೊಂಡು ಹೋಗ್ತೀನಿ, ನಾನು ಸೇಟ್ ತೀರಿಸ್ಕೊಳ್ತೀನಿ ಅಂತಂದರೆ ಅದ್ರ ದುಷ್ಪರಿಣಾಮ ನಮಗೆ ಆಗೋದು, ನಾವೇ ಅದನ್ನು ಅನುಭವಿಸ್ಬೇಕು. ನಮ್ಮ ಭುಜದ ಮೇಲಿನ ಭಾರ ಜಾಸ್ತಿ ಆಗುತ್ತೆ. ಆಗ ನಮ್ಮ ಮನಸ್ಸು ಹಗುರ ಆಗಿರೋದಿಲ್ಲ, ಮತ್ತು ನಮಗೆ ನೆಮ್ಮದಿನೂ ಇರಲ್ಲ, ಸಂತೋಷವಾಗಿರೋದಕ್ಕೂ ಸಾಧ್ಯ ಆಗೋದಿಲ್ಲ. ಸೊ ಈ ಒಂದು ಕಾರಣಕ್ಕೆ ನಾವು ಕ್ಷಮಿಸಬೇಕು. ಆಗ ನಮ್ಮಲ್ಲಿರೋ ಒಂದು ನೆಗೆಟಿವಿಟಿ ಕಡಿಮೆ ಆಗ್ತಾ ಹೋಗುತ್ತೆ. ನೋಡಿದ್ರ, ಈ ಒಂದು 5 ವಿಷಯಗಳನ್ನ ನಾವು ಪ್ರತಿನಿತ್ಯ ತಪ್ಪದೆ ಪಾಲಿಸಿದ್ರೆ ನಮ್ಮ ಮನಸ್ಸು ಹಗುರವಾಗಿರುತ್ತೆ ಮತ್ತು ಪಾಸಿಟಿವ್ ಆಗೂ ಇರುತ್ತೆ. ಸೊ ಯುಗಾದಿ ಹಬ್ಬದ ದಿವಸ ಈ ಒಂದು 5 ವಿಷಯಗಳ ಕಡೆ ನಾವು ಗಮನ ಇಟ್ಟು ಇದನ್ನು ಅಭ್ಯಾಸ ಮಾಡೋದನ್ನು ಕಲ್ತ್ಕೋಬೇಕು. ಆಗ ಮುಂದಿನ ವರ್ಷ ಯುಗಾದಿ ಹಬ್ಬ ಬಂದಾಗ ನಾವು ಇಷ್ಟು ವೈಯಕ್ತಿಕವಾಗಿ ಬದಲಾವಣೆಯನ್ನು ಹೊಂದಿದ್ದೀವಿ, ಎಷ್ಟು ಬೆಳೆದಿದ್ದೀವಿ, ಪರಿಸ್ಥಿತಿಗಳನ್ನು ಹೇಗೆ ಎದುರಿಸ್ತಾ ಇದ್ದೀವಿ, ಮುಂಚೆ ಹೇಗೆ ಎದುರಿಸ್ತಾ ಇದ್ದೆ, ಈ ಒಂದು ವರ್ಷದಲ್ಲಿ ಎಷ್ಟು ಖುಷಿಯಾಗಿದ್ದೆ ನಾನು, ಎಷ್ಟು ನೆಮ್ಮದಿಯಾಗಿದ್ದೆ, ಎಷ್ಟು ಸಮೃದ್ಧಿ ನನಗಾಗಿದೆ ಅನ್ನೋದು ನಮಗೆ ಅರ್ಥ ಆಗುತ್ತೆ.
ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಿಮ್ಮ ಹಳೆಯ ನೋವನ್ನು ಮರೆತು ಹೊಸ ಆಶಯಗಳೊಂದಿಗೆ ನಿಮ್ಮ ಮನಸ್ಸು ಸಾಗಲಿ. ಬೇವು ಮತ್ತು ಬೆಲ್ಲದಂತೆ ಸುಖ ಶಾಂತಿಯಲ್ಲಿ ನಿಮ್ಮ ಮನಸ್ಸು ಕೂಡ ಬೆರೆತು ಒಂದು ಹೊಸ ಭರವಸೆಯಿಂದ ನಿಮ್ಮ ಜೀವನ ಮುಂದೆ ಸಾಗಲಿ ಅಂತ ಹಾರೈಸ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಹ್ಯಾಪಿ ಯುಗಾದಿ ಒನ್ಸ್ ಅಗೇನ್.